ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಧನ್ತೇರಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಡೇ ಸಿಕ್ಕಾಪಟ್ಟೆ ಲೇಸಿ ಡೇ ಆಗಿತ್ತು. ಯಾಕೆ ಅಂತ ಗೊತ್ತಿಲ್ಲ. ನನಗೋಸ್ಕರ ಅಂತ ಟೀ ಮಾಡಿಕೊಂಡೆ. ಸೊ ಇವತ್ತು ಹೆಲ್ದಿ ಜ್ಯೂಸ್ ಡ್ರಿಂಕ್ಸ್ ಸ್ಕಿಪ್ ಮಾಡಿದೆ. ಆಯ್ದಿಗೆ ಒಂದು ಗ್ಲಾಸ್ ಹಾಲು ನಾನು ಒಂಚೂರು ಟೀನ ಮಾಡಿಕೊಂಡು ಕುಡಿದೆ. ನಿಜವಾಗ್ಲೂ ಯಾಕೋ ಒಂಥರ ಲೇಸಿ ಡೇ ಅಂತ ಅಂದ್ಬಿಟ್ಟು ಅನ್ನಿಸ್ತಿತ್ತು. ಒಂದೊಂದು ಸತಿ ಈ ಥರ ಆಗತ್ತೆ. ಇಟ್ಸ್ ಓಕೆ, ಲೈಫ್ ಹೀಗೆ ಅಲ್ವಾ, ಒಂದೇ ಥರ ಯಾವಾಗಲೂ ಇರಲ್ಲ. ಸೊ ನನ್ನ ಮಗಳು ಹಾಲು ಕುಡ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕರ್ಚೀಫಲ್ಲಿ ಬಾಯಿ ಒರೆಸ್ಕೊತಾ ಇದ್ದಾಳೆ ಅಂತ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಇಡ್ಲಿಗೆ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಏನಾಗ್ಬಿಡ್ತಪ್ಪ ಅಂತಂದರೆ ಒಂಚೂರು ಇಡ್ಲಿ ಹಿಟ್ಟು ನೆಲಕ್ಕೆ ಚೆಲ್ಲಿ ಹೋಯಿತು. ಅದರಲ್ಲಿ ನನ್ನ ಮುದ್ದು ಕಂದಮ್ಮ ಇಡ್ಲಿ ಹಿಟ್ಟಲ್ಲಿ ಫುಲ್ಲು ಆಟಾಡಿದ್ದೇ ಆಯಿತು. ಮನೇಲಿ ನಾನು ಒಬ್ಬಳೇ ಇದ್ದೆ, ಮನೆಯವರು ಹೊರಗಡೆ ಹೋಗಿದ್ದರು. ಸೊ ಎಲ್ಲಿಂದ ಕ್ಲೀನ್ ಮಾಡಲಿ ಅಂತ ಫಸ್ಟ್ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಕ್ಲೀನ್ ಮಾಡಬೇಕಾದ್ರೆ ಆಯುಧಿ ಮಧ್ಯೆ ಬಂದುಬಿಡೋಳು. ಸೊ ಅವಳಿಗೂ ಕೂಡ ಹಿಡ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಬಟ್ ಅವಳಿಗೆ ಆಟಾಡ್ತಾ ಇರೋದೆಲ್ಲ ಅವಳಿಗೆ ನೋಡಿ ಖುಷಿ ಆಗ್ತಾಯಿತ್ತು. ಎವ್ರಿ ಡೇ ಆಯ್ದಿದ್ದು ಹೊಸ ಆ್ಯಕ್ಟಿವಿಟಿ ನೋಡೋಕ್ಕೆ ಸಿಗ್ತಾ ಇರತ್ತೆ. ಡಿಫ್ರೆಂಟಾಗಿ ಆಟಾಡ್ತಿರ್ತಾಳೆ. ಮತ್ತು ಅವಳದು ಡಿಫ್ರೆಂಟ್ ವಾಯ್ಸು ಕೂಡ ಅವಳು ಮಾಡಿಬಿಟ್ಟು ಮಾತಾಡೋಕ್ಕೆ ಅವಳು ಪ್ರಯತ್ನ ಪಡ್ತಿದ್ದಾಳೆ. ನೋಡಿ ಹೇಗೆ ನೆಲ ಆಗಿದೆ, ಅವಳು ಹೇಗೆ ರೆಡಿ ಆಗಿದ್ದಾಳೆ ಅಂತ. ಸೊ ನಂತರ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ. ಒಂದೊಂದೇ ಪೀಸ್ ಆಯುಧಿ ಇಡ್ಲಿನ ಅವಳು ತಿಂತಾಯಿದ್ಲು. ಅವಳಿಗೆ ಎಷ್ಟಾಗುತ್ತೋ ಅಷ್ಟು ನಾನು ಸ್ವಲ್ಪ ಅವಳೇ ತಿನ್ನಲಿ ಅಂತ ಹೇಳಿಬಿಟ್ಟು ಎಲ್ಲ ಪ್ಲೇಟಿಗೂ ಕೂಡ ನಾನು ನಿಧಾನಕ್ಕೆ ಹಾಕಿ ಕೊಡ್ತೇನೆ. ರಾತ್ರಿ ಮಾತ್ರ ಊಟ ಮಾಡಬೇಕಾದ್ರೆ ನಾನು, ನಮ್ಮ ಮನೆಯವರು ಮತ್ತು ಆಯುಧಿ 3 ಜನರು ಒಟ್ಟಿಗೆ ಕೂತ್ಕೊಳ್ತೀವಿ. ಅವಳಿಗೆ ಒಂದು ಸ್ಮಾಲ್ ಪ್ಲೇಟ್ ಕೊಟ್ಬಿಟ್ಟು ಅವಳಿಗೆ ನಾವು ಏನು ತಿಂತಿರ್ತೀವೋ ಅದು ಕೂಡ ಅವಳ ಪ್ಲೇಟಲ್ಲಿ ನಾವು ಚೂರು ಹಾಕ್ತಾ ಇರ್ತೀವಿ. ಅದು ಕೂಡ ಅವಳು ತಿಂತಾ ಇರ್ತಾಳೆ. ಸೊ ಅದರಿಂದ ನೋಡಿಬಿಟ್ಟು ಅವಳು ಬೇಗ ತಿನ್ನೋದನ್ನು ಕಲಿತಾಳೆ ಅಂತ ಅಂದ್ಬಿಟ್ಟು ನಮಗೆ ಅನಿಸುತ್ತೆ. ಸೊ ಔಟ್ಸೈಡ್ ಇವತ್ತು ಹೋಗೋಕ್ಕೆ ಒಂದು ಪ್ಲ್ಯಾನ್ ಆಯಿತು. ಧನ್ತೆರಸಿಗೆ ಸ್ವಲ್ಪ ಸಾಮಾನು ತರೋದಿತ್ತು, ಹಾಗಾಗಿ ಹೊರಗಡೆ ನಾವು ಹೋಗಿದ್ವಿ. ಸೊ ಮನೆಗೆ ಬಂದು ಈ ಥರ ಧನ್ತೆರಸ್ ಪೂಜೆನ ನಾವು ಮನೆಯಲ್ಲಿ ಮಾಡಿದ್ವಿ. ಪ್ರತಿ ಸತಿ ಧನ್ತೆರಸ್ ಹಬ್ಬಕ್ಕೆ ನಾವು ಏನಾದರೂ ಒಂದು ಬೆಳ್ಳಿ ಅಥವಾ ಬಂಗಾರ ಏನಾದರೂ ತೊಗೊತಾನೆ ಇರ್ತೀವಿ. ಸೊ ಈ ಸತಿ ನಾವು ಚೂಸ್ ಮಾಡಿದ್ದು ಬೆಳ್ಳಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆಯುಧಿಗೆ ಒಂದು ಬೆಳ್ಳಿ ಚೈನನ್ನು ನಾವು ಕೊಡಿಸಿದ್ವಿ ವಿತ್ ಸಾಯಿಬಾಬಾ ಡಾಲರ್. ಡಿಸೈನ್ ಸೆಲೆಕ್ಟ್ ಮಾಡಿದ್ದು ನಮ್ಮ ಮನೆಯವರು, ಅವರಿಗೆ ಇಷ್ಟ ಆಯಿತು, ಆಯುಧಿಗೂ ಇಷ್ಟ ಆಯಿತು. ಸೊ ನನಗೂ ಕೂಡ ಇಷ್ಟ ಆಯಿತು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.